ನವಲಗುಂದದಲ್ಲಿ ಗರಿಗೆದರಿದ ಚಾಲಕರ ಆಕ್ರೋಶ, ಅಧಿಕಾರಿಗಳ ವಿರುದ್ಧ ಮುಗಿಲು ಮುಟ್ಟಿದ ಪ್ರತಿಭಟನೆ. ನವಲಗುಂದ ತಾಲೂಕಿನಲ್ಲಿ ಉದ್ಯೋಗ ನಂಬಿ ಬದುಕ್ತಾ ಇರುವ ನೂರಾರು ಚಾಲಕ ಮತ್ತು ಮಾಲೀಕರ ಕುಟುಂಬಗಳಿಗೆ ಈಗ ಬೀದಿ ಪಾಲಾಗುವ ಭೀತಿ ಎದುರಾಗಿದೆ. ಕಳೆದ 40 ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ನೀಲಮ್ಮನ ಕೆರೆ ದಂಡೆಯ ಟ್ಯಾಕ್ಸಿ ನಿಲ್ದಾಣದ ಜಾಗವನ್ನು ಉದ್ಯಾನವನ ಮಾಡಲು ಪುರಸಭೆ ಮುಂದಾಗಿದ್ದು, ಇದನ್ನು ವಿರೋಧಿಸಿ ಚಾಲಕರು ಬೀದಿಗಿಳಿದು ಹೋರಾಟ ಆರಂಭಿಸಿದ್ದಾರೆ. ಈ ನ್ಯಾಯಯುತ ಹೋರಾಟಕ್ಕೆ ಇದೀಗ ವಿವಿಧ ಸಂಘಟನೆಗಳು ಕೂಡ ಸಾಥ್ ನೀಡಿವೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಧಾರವಾಡದ ಮುಖಂಡ ನಿಂಗಪ್ಪ ತಡಗೇರಿ ಅವರು, ಚಾಲಕರು ತಮ್ಮ ಹೊಟ್ಟೆಪಾಡಿಗಾಗಿ ದಶಕಗಳಿಂದ ಇದೇ ಜಾಗದಲ್ಲಿ ನಿಂತು ಜೀವನ ಸಾಗಿಸುತ್ತಿದ್ದಾರೆ. ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಏಕಾಏಕಿ ಜಾಗ ಖಾಲಿ ಮಾಡಿಸಲು ಮುಂದಾಗಿರುವುದು ಖಂಡನೀಯ. ಅಧಿಕಾರಿಗಳು ಯಾರದ್ದೋ ಮಾತು ಕೇಳಿಕೊಂಡು ಇಂತಹ ನಿರ್ಧಾರ ತೆಗೆದುಕೊಂಡ್ರೆ ಇಲ್ಲಿ ಆಟ ನಡೆಯೋದಿಲ್ಲ. ನಾವು ಸಂಪೂರ್ಣವಾಗಿ ಚಾಲಕರ ಸಂಘಕ್ಕೆ ಬೆಂಬಲ ನೀಡ್ತಾ ಇದ್ದು, ಒಂದು ವೇಳೆ ಚಾಲಕರಿಗೆ ನ್ಯಾಯ ಒದಗಿಸದೇ ಇದ್ರೆ ಪುರಸಭೆಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಕರ್ನಾಟಕ ಚಾಲಕರ ಒಕ್ಕೂಟದ ಪದಾಧಿಕಾರಿಗಳು ಮಾತನಾಡಿ, ಈ ನಿಲ್ದಾಣವನ್ನು ನಂಬಿಕೊಂಡು 130ಕ್ಕೂ ಅಧಿಕ ಕುಟುಂಬಗಳು ಅಂದರೆ ಸುಮಾರು 800 ಜನರು ಜೀವನ ನಡೆಸ್ತಿದ್ದಾರೆ. ನಮಗೆ ಇರೋದು ಒಂದೇ 4 ಅಡಿ ಜಾಗ, ನಿಲ್ದಾಣದ ಸಣ್ಣ ಜಾಗ, ಅದನ್ನು ಕೂಡ ಕಿತ್ತುಕೊಂಡ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತು ಈಗಾಗಲೇ ತಹಶೀಲ್ದಾರ್, ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮೂಲಕ ಮನವಿ ಸಲ್ಲಿಸಲಾಗಿದ್ದು, 1 ವಾರದೊಳಗೆ ಸೂಕ್ತ ನ್ಯಾಯ ಸಿಗದೇ ಇದ್ರೆ ರಾಜ್ಯದಾದ್ಯಂತ ಇರುವ ಲಕ್ಷಾಂತರ ಚಾಲಕರು ನವಲಗುಂದಕ್ಕೆ ಬಂದು ಉಗ್ರ ಪ್ರತಿಭಟನೆ ನಡೆಸಲಿದ್ದಾರೆ ಅಂತ ಎಚ್ಚರಿಸಿದರು. ವರದಿ ಯಮನೂರು ವಡ್ಡರ್, ರಾಷ್ಟ್ರಕ್ರಾಂತಿ ನ್ಯೂಸ್, ನವಲಗುಂದ. ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಮೊದಲನೇದಾಗಿ ತಮ್ಮ ಗಾಡಿ ಚಾಲನೆ ಮಾಡೋದು ಬಿಟ್ಟು ತಮ್ಮ ಕುಟುಂಬದ ಆರ್ಥಿಕತೆಯ ಬಗ್ಗೆ ಏನೋ ಒಂದು ಟ್ಯಾಕ್ಸಿ ಒಂದು ಸಮಸ್ಯೆ ಐತಿ. ಸ್ಟ್ಯಾಂಡ್ ಅವ್ರು 1986ರಿಂದ ಅರ್ಧ ಜಗದ ಮಾಡ್ಕೊಂತ ಬಂದಾರ. ಈಗ ಏನಾಗ್ಬಿಟ್ಟಿದೆ, ಮುನ್ಸಿಪ ಅವರು ಇವ್ರು ಏನಂತ ಹೇಳತ್ತಾರ, ತಿಕ್ಕೋರ್ ಅಂತ ಹೇಳಕತ್ತಾರ. ಎಲ್ಲಿ ಹೋಗ್ಬೇಕು ಅವ್ರು? ಹೊಟ್ಟಿಪಾಡಿ ದೋಸ್ಕರ ಅವ್ರು ಅದಾರ, ಎಲ್ಲಿ ಹೋಗ್ಬೇಕು ಅವ್ರು? ನೋಡ್ರಿ ಮಾನ್ಯ ಶಾಸಕರ, ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಕತಿ. ನೋಡ್ರಿ, ಇದ್ದ ನೀರಾವರಿ ಇಲಾಖೆನ ಅಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಹೊಡೆದ್ರಿ, ಅಲ್ಲೇ ನೀವು ಮುನ್ಸಿಪಾಲಿಟಿ ಕಟ್ಟಾಕತ್ತೀರಿ. ಮತ್ ಇದಕ್ಕೆ ಯಾವ ಇದು ನ್ಯಾಯ? ಅದಕ್ಕೆ ಹೇಳಾಕತ್ತೇವಿ, ನಾವು ಸಂಪೂರ್ಣವಾಗಿ ದಲಿತ ಸಂಘರ್ಷ ಸಮಿತಿಯಿಂದ ಬೆಂಬಲ ಕೊಡ್ತೇವೆ ಇವ್ರಿಗೆ. ಅದ್ ಎಲ್ಲಿ ಅವ್ರ ಏನ್ ಅದಾರಲ್ಲ ಅದ ಜಾಗದಾಗ ನೀವು ಕೊಡ್ಬೇಕು ಅವ್ರಿಗೆ. ಈಗ ನಾವ್ ಅಲ್ಲಿ ನೋಡ್ಕೊಂಡ್ ಬಂದೇವಿ. ಅದನ್ನ ಬಿಟ್ರೆ ಬೇರೆ ಕಡೆ ಎಲ್ಲಿ ಜಾಗ ಕೊಡೋಂಗಿಲ್ಲ. ಆದ್ರಿಂದ ಮಾನ್ಯ ಪುರಸಭೆ ಅಧಿಕಾರಿಗಳು, ನೀವು ದಯಮಾಡಿ ಯಾರ ಮಾತು ಕೇಳ್ಕೊಂಡು ಏನಾರ ಮಾಡಕ್ ಹೋದ್ರ ಇಲ್ಲಿ ಆಟ ನಡೆಯೋಂಗಿಲ್ಲ. ದಯಮಾಡಿ ಹೇಳಾಕತ್ತೇವಿ. ಈ ಕಾಮಗಾರಿ ಪ್ರಾರಂಭ ಮಾಡ್ಬೇಕಾದ್ರ ಅಥವಾ ಇದು ಅಲೋಕೇಶನ್ ಮಾಡ್ಬೇಕಾದ್ರ ಇವ್ರಿಗೆ ಯಾರು ಕೇಳಿದ್ರು? ಇಲ್ಲ ಕೇಳಿಲ್ಲ, ಯಾರು ಕೇಳಂಗಿಲ್ರಿ. ನೋಡ್ರಿ, ಇವ್ರದ್ದು ಇಲ್ಲಿ ನಮ್ ತಾಲೂಕ್ ಆಡಳಿತ ಹೆಂಗ ವ್ಯವಸ್ಥೆ ಐತಿ ಅಂದ್ರ, ಇಲ್ರಿ ಇಲ್ಲಿ ಹೆಂಗ ಐತಿ ಅಂತ ತಾಲೂಕ್ ಆಡಳಿತ ಅವ್ರ ಹೆಂಗ್ ಹೇಳ್ತಾರ ಹಂಗ ಮಾಡ್ಬಿಡುದು. ಶಾಸಕರ ಮಾತು ಕೇಳೋದು ಮಾಡ್ಬಿಡುದು. ಇದು ಪ್ರಜಾಪ್ರಭುತ್ವ. ಇಲ್ಲಿ ಶಾಸಕರ ಅವ್ರ ಮಾತು ಕೇಳ ಇಲ್ಲಿ ನಡೆಯಂಗಿಲ್ಲ. ಏನೋ ಸಮಸ್ಯೆ ಇದ್ರು ಬರ್ಬೇಕು, ಜನಗಳಿಗೆ ಕೇಳ್ಬೇಕು, ಅಭಿಪ್ರಾಯ ಕೇಳ್ಬೇಕ, ಮಾಡ್ಬೇಕ. ಇನ್ನು ಹೇಳಾಕತ್ತೀವಿ ನಾವು, ಇನ್ನು ಕಾಲ ಮಿಂಚಿಲ್ಲ. ನೀವ್ ಅವ್ರು ಹೋಗೋರು ಅಂದ್ರೆ ಬಿಡೋಂಗಿಲ್ಲ. ಮುಂದೆ ಇದೇ ರೀತಿ ನೀವೇನು ಅವ್ರಿಗೆ ನಿಮ್ಮ ಮತ್ತ ದಬ್ಬಾಳಿಕೆ ದೌರ್ಜನ್ಯ ಮಾಡಾಕತ್ರ ಇನ್ನ ಮೇಲೆ ನಾವು ಸುಮ್ಮಿರೋಂಗಿಲ್ಲ. ದಯಮಾಡಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತೇವಿ. ಪಾಪ ಅವ್ರು ಹೊಟ್ಟಿಪಾಡಿಗೋಸ್ಕರ ಅಲ್ಲಿ ಅದಾರ, ಮುಂದೂ ಅಲ್ಲೇ ಇರ್ತಾರ. ಯಾವ್ದೇ ಕಾರಣಕ್ಕೂ ಅಲ್ಲಿಂದ ಹೋಗೋದಿಲ್ಲ. ದಿವಸ ಏನ್ ನವಲಗುಂದ ಪಟ್ಟಣದೊಳಗ ಏನ್ ಟ್ಯಾಕ್ಸಿ ಚಾಲಕರ ಸಂಘದವ್ರು ಏನ್ ಒಂದು ಹೋರಾಟ ಹಮ್ಮಿಕೊಂಡ್ರ, ಇದ ನ್ಯಾಯಯುತವಾದಂತ ಒಂದು ಹೋರಾಟ. ಯಾಕಂದ್ರ ಸರಿಸುಮಾರು 40 ವರ್ಷಗಳಿಂದ ಆ ಜಾಗ ಒಳಗ ಇವರು ತಮ್ಮ ಉಪಜೀವನವನ್ನ ನಡೆಸ್ತಾ ಇದಾರೆ. ಯಾಕಂದ್ರ ಆ ಗಾಡಿ ತಗೊಂಡ್ರ ಅದ ಕಂತ್ ಕಟ್ಟೋದಿರ್ತೈತಿ, ಅದರದ ಸಾಕಷ್ಟು ಸಮಸ್ಯೆಗಳಿರ್ತಾವ. ಅದ್ರ ಜೊತೆ ಮತ್ತೆ ಕುಟುಂಬದ ಮ್ಯಾಗ ನಾನು ಆರೋಪ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ಹೋರಾಟಕ್ಕ ಇದು ಇವತ್ತಿಗೆ ಮುಗಿಂಗಿಲ್ಲ. ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದೇನೆ ತಾವು ಏಕಾಏಕಿ ಏಕಪಕ್ಷ ನಿರ್ಧಾರ ತಗೊಂಡ ಅವ್ರ ಗಾಡಿ ವಾಹನದವ್ರಿಗೆ ಎಲ್ಲಿ ನಿಲುಗಡೆ ಮಾಡ್ಬೇಕು ಅಥವಾ ಅವ್ರಿಗೆ ಏನು ಸ್ಟ್ಯಾಂಡ್ ಮಾಡ್ಬೇಕು ಅನ್ನುವಂತ ನಿಮ್ ಪರಿಕಲ್ಪನೆ ಇಲ್ಲ.
ನೀವೇನಾರ ಏಕಾಏಕಿ ಏಕಪಕ್ಷ ನಿರ್ಧಾರ ತಗೊಂಡ್ರೆ ರಾತ್ರಿ ನಿಮ್ ಡಿಸಿಷನ್ ಹಾಕವ ಹಗಲಿ ಕೆಲಸ ಮಾಡ್ತೀರಿ ನೀವು. ಅದು ಕೆಲಸ ಮಾಡಿದ್ರೆ ಈಚೆ ಕಡೆ ಸಾರ್ವಜನಿಕರಿಗೂ ಅನುಕೂಲ ಆಗಿರೋಂಗಿಲ್ಲ, ಆಚೆ ಕಡೆ ಇದ್ದು ಉಪಜೀವನ ಮಾಡ್ತಕ್ಕಂಥ ಈ ಟ್ಯಾಕ್ಸಿ ಮಾಲಕರ ಚಾಲಕರ ಸಂಘದವ್ರಿಗೂ ಉಪಯೋಗ ಆಗಂಗಿಲ್ಲ. ಅದಕ್ಕೆ ತಮಗೆ ನೇರವಾಗಿ ಹೇಳುದು ಏನು ವಿಷಯ ಅಂತಂದ್ರೆ ಅವ್ರಿಗೆ ಕೂಡಲೇ ಟ್ಯಾಕ್ಸಿ ನಿಲುಗಡೆಗೆ ಒಂದು ಸ್ಥಾನ ಅಲ್ಲೇ ಜಾಗ ಮಾಡ್ಕೊಡ್ಬೇಕು. ನೀವು ಎಲ್ಲಾ ಕಡೆನೂ ಬರೀ ಹಡ್ಡುದು ಮುಚ್ಚುವಂಗಿಲ್ಲ, ಸಾರ್ವಜನಿಕ ತೊಂದ್ರೆ ಕೊಡುದು. ಮುಂದೆ ಬಂದ್ರೆ ಅಟ್ಟ ಅಭಿವೃದ್ಧಿ ಕಾಂತದಲ್ಲಿ, ಒಳಗಡೆ ಹೋದ್ರೆ ಅವನೊಂದು ಸರಾಯಿ ಅಡ್ಡೆ ಆಗೈತಿ. ಅದ್ರ ಬಗ್ಗೆ ಗಮನ ಹರಿಸ್ರಿ. ಕುಡುದಲ್ಲಿ ಒಗದ ಆ ನೀರನ್ನ ಕಲುಷಿತ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲ ಐತಿ. ಅದ್ರ ಬಗ್ಗೆ ತಾವು ಜಾಗೃತಿ ಮೂಡಿಸ್ಕೋರಿ. ಜಾಗೃತಿ ಮಾಡ್ಕೊಂಡ ಇದೇನೈತಿ ಸ್ವಚ್ಛತೆ ಕಾಪಾಡುವಂತ ಒಂದು ಕಾರ್ಯ ಒಳಗ ತಾವು ತೊಡಗಿಸ್ಕೋರಿ. ಅದನ್ನ ಬಿಟ್ಟು ನೀವು ಇದೇ ನೆಪದೊಳಗೆ ಏನಾದ್ರು ಉದ್ಘಾಟನ ಮಾಡಿದ್ದ ಕರೆ ಆದ್ರ ನಾವು ತಮ್ಮ ಪುರಸಭೆಯನ್ನ ಮುತ್ತಿಗೆ ಹಾಕಿ ನಮಗೆ ನ್ಯಾಯ ಸಿಗುವವರೆಗೂ ಈ ಮುತ್ತಿಗೆ ಹಾಕದಂತ ಜಾಗೆಯನ್ನ ನಾವು ಬಿಟ್ಟು ತೊಳಗಂಗಿಲ್ಲ. ನೀವು ಕೇಸ್ ಹಾಕ್ರಿ, ಬೇಕಾದ ಮಾಡ್ರಿ. ನ್ಯಾಯಯುತವಾಗಿದ್ರೆ ನಾವು ನಿಮ್ ಜೊತೆ ಸಹಕಾರ ಕೊಡ್ತೇವೆ. ನೀವೇನಾದ್ರೂ ದಬ್ಬಾಳಿಕೆ ಮಾಡುವಂತ ಒಂದು ದುರುದ್ದೇಶದಿಂದ ನಮ್ಮ ಕೂಟ ಏನಾದ್ರೂ ಚಲ್ಲಾಟ ಆಡಿದ್ರೆ ನಿಮ್ಮ ಗತಿ ಬೇರೆ ಆಕೇತ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಏನು ಇವತ್ತ ಒಂದು ಹೋರಾಟನ ನವಲಗುಂದ ತಾಲೂಕು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದು ಕರ್ನಾಟಕ ಚಾಲಕರ ಒಕ್ಕೂಟ ಅನ್ನುವಂತ ಸಂಘಟನೆಯಿಂದ ಒಂದು ಹೋರಾಟ ನಂಬ್ಕೊಂಡಿದೀವಿ. ಯಾತಕ್ಕಾಗಿ ಅಂದ್ರ ನೀಲಮ್ಮನ ಕೆರೆ ಅಂತ ಏನೇ ಒಂದು ಕೆರೆ ಇದೆ, ಆ ಕೆರೆ ಪಕ್ಕದಲ್ಲಿ ಒಂದು ಚಿಕ್ಕದಾದಂತ ಒಂದು 15-20 ಫುಟ್ ಜಾಗ ಇರ್ಬೋದು. ಅದು ಬಹುಶಃ ಆ ಜಾಗಕ್ಕೋಸ್ಕರ ಇವತ್ತು ಪ್ರತಿದಿನ 40ರಿಂದ 50 ಚಾಲಕರು, ಒಂದರಿಂದ 130ರಿಂದ 150 ಕುಟುಂಬಗಳು ಆ ಒಂದು ಸ್ಟ್ಯಾಂಡ್ ಅಲ್ಲಿ ಬದುಕ್ತಿದ್ದಾರೆ. ಇವತ್ತು ಅವರಿಗೆ ರಾಜ್ಯ ಸರ್ಕಾರದವರು ಅನ್ಯಾಯ ಮಾಡಿದ್ದಾರೆ. ಸುಮಾರು ಜಾಗ ಇದೆ ಅಲ್ಲಿ, ಒಂದು ಉದ್ಯಾನವನ ಕಟ್ಟಿಸಿ ಅದಕ್ಕೊಂದು ಕೌಂಟರ್ ಅಂತೇಳಿ ಈ ಚಾಲಕರ ಮಾಲೀಕರ ಮೇಲೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆಯವರು ಅನ್ಯಾಯ ಮಾಡ್ತಿದ್ದಾರೆ. ಇದು ಇವತ್ತಿಗೆ ಇಲ್ಲಿ ನಿಲ್ಲಬೇಕು. ಮುಂದಿನ ದಿನಗಳಲ್ಲಿ, ಈಗ ಹೇಳ್ತಿದ್ದೇವೆ, ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಈ ಜಾಗನ ನಮ್ಮ ಟ್ಯಾಕ್ಸಿ ಚಾಲಕರಿಗೆ ಒದಗಿಸಿ ಕೊಡದೇ ಹೋದಲ್ಲಿ ಮುಂದಿನ ದಿನಗಳನ್ನ ಉಗ್ರವಾದ ಹೋರಾಟ ಮಾಡ್ತೇವೆ. ಆಗುವಂತ ಅನಾಹುತಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆ ಆಗತ್ತೆ. ಯಾಕಂದ್ರೆ 1-2 ಅಲ್ಲ, ಅಥವಾ ಒಬ್ಬ ಮನುಷ್ಯ ಇಬ್ಬ ಮನುಷ್ಯ ಅಲ್ಲ, ಇವತ್ತು 130ರಿಂದ 150 ಕುಟುಂಬ ಅಂದ್ರೆ ಸರಿ ಸುಮಾರು 600ರಿಂದ 800 ಜನ ಬದುಕ್ತಿದ್ದಾರೆ ಈ ಒಂದು ಸ್ಟ್ಯಾಂಡ್ ಅನ್ನು ನಂಬ್ಕೊಂಡು. ಇಲ್ಲಿ ಅನ್ಯಾಯದಿಂದ ಗೊತ್ತಾದಲ್ಲಿ ನಾವು ಸುಮ್ಮನೆ ಕೂರೋದಿಲ್ಲ. ಇಡೀ ರಾಜ್ಯದಿಂದ 8 ಲಕ್ಷ ಚಾಲಕರನ್ನ ನಾವು ಹೊಂದಿದ್ದೇವೆ. ಕರ್ನಾಟಕ ಚಾಲಕರ ಒಕ್ಕೂಟ 8 ಲಕ್ಷ ಜನನು ಬಂದು ಇಡೀ ನವಲಗುಂದನ ನಾವು ಬಂದ್ ಮಾಡ್ತೇವೆ. ಮುಂದಾಗುವಂತ ಅನಾಹುತಕ್ಕೆ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಇಲಾಖೆಯವರು ನೇರ ಹೊಣೆ ಹಾಕ್ತಾರ, ಸಂಬಂಧಪಟ್ಟ ಅಧಿಕಾರಿಗಳ ಹೊಣೆ ಹಾಕ್ತಾರಂತ ಈ ಮೂಲಕ ಹೇಳಿಕೆ ಇಚ್ಛಪಡ್ತೀನಿ. ಬಸವರಾಜ್ ಸಾಲಿ, ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರು, ಕರ್ನಾಟಕ ಚಾಲಕರ ಒಕ್ಕೂಟ. ಒಂದು 40 ವರ್ಷದಿಂದ ನಾವಿನ್ನು ಚಿಕ್ಕವರಿದ್ದಾಗ ಅದ್ರ ಹಿಂದಿಂತ್ರ ಅಲ್ಲಿ ಸ್ಟ್ಯಾಂಡ್ ಇದ್ದಿದ್ದು ಎಲ್ರಿಗೂ ಗೊತ್ತೈತಿ. ಎಲ್ಲ ಹಿರಿಯರು ಅದಾರ ಇಲ್ಲಿ, ಎಲ್ರಿಗೂ ಗೊತ್ತೈತಿ. ಆ ಗೊತ್ತಿದ್ದನ್ನ ವಿಷಯನ ಇಷ್ಟು ದೊಡ್ಡದು ಮಾಡ್ಕೊಂಡ್ ಬಂದಾರ ಇಲ್ಲಿವರೆಗೂ. ಏನಂತಂದ್ರೆ ಇದ್ದಂತ ಸ್ಟ್ಯಾಂಡ್ ಅನ್ನ ಹೊಡೆದಾಕಿ ಅದು ಯಾರ್ದೋ ಜಾಗ ಅಂತ ಬಿಟ್ಟು ಬೇರೆ ಕಡೆ ತಂದ್ರು. ಮತ್ತೆ ಅಲ್ಲಿಂದ ಬಿಟ್ಟು ಈಗಿರುವಂತ ಜಾಗದಲ್ಲಿ ಬಂದ್ವಿ. ಇರೋಕ ಒಂದ್ 4 ಗಾಡಿ ಕುಂದಿರ್ತಾವಲ್ಲಿ ಅಷ್ಟೇ, ಬೇರೆ ಯಾವ್ದೂ ಇಲ್ಲ ಅಲ್ಲಿ, ಬೇರೆ ಯಾವ್ದು ಜಾಗನೂ ಇಲ್ಲ, ಏನಿಲ್ಲ. ಅದ 4 ಗಾಡಿ ಕುಂದ್ರುವಂತಗೆ 80ರಿಂದ ಹಿಡ್ಕೊಂಡು 100-150 ಕುಟುಂಬಗಳು ಅದ 4 ಗಾಡಿ ಹಚ್ಚುವಂತದ ಜಾಗ. ಅಲ್ಲಿಂದ ಜೀವನ ಮಾಡ್ಕೊಂಡ್ ಬರ್ತೀವಿ. ಯಾವ್ದೋ ಒಂದು ಟ್ರಾಫಿಕ್ ಸಮಸ್ಯೆ ಇರ್ಲಿ, ಏನೇ ಇರ್ಲಿ, ಸೈಡ್ ನಿಂದಿರ್ಸ್ಕೊಂಡು ನಮ್ ಜೀವನ ಮಾಡ್ಕೊಂಡು ನಾವು ಹೋಗ್ತೇವೆ. ಅದು ಇವತ್ತಿಲ್ಲ. ಏನಂದ್ರ ಇವತ್ತಿನ ಪಾಲಿಗೆ ನಮ್ಗೆ ನವಲಗುಂದ ಏನು ಟ್ಯಾಕ್ಸಿ ಸ್ಟ್ಯಾಂಡ್ ನವ್ರು ಏನದೀವಿ ಅವ್ರಿಗೆ ಅದು ಪಾಲಿಗಿಲ್ಲ. ಇವ್ರು ಪ್ರತಿ ಸಲನು ಮುಂದಕ್ಕೆ ಹೋಗ್ರಿ ಇಲ್ಲಿ ನಾವು ಗಾರ್ಡನ್ ಮಾಡ್ತೀವಿ, ಅದನ್ನ ಮಾಡ್ತೀವಿ ಅಂದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಇವರು ಡೆವಲಪ್ಮೆಂಟ್ ಮಾಡುವಂತದ್ ಮಾಡಕಂತಾರಂದ್ರೆ ನಾವ್ ಎಲ್ಲಿ ಹೋಗೋದು? ನವಲಗುಂದವ್ರು ಎಲ್ಲಿ ಹೋಗೋದು? ನಾವು ಹೊರದೇಶದವ್ರ? ನಮ್ಗೆ ಹಕ್ಕಿಲ್ಲ ಕೇಳಕ್ಕಿಲ್ಲ ಜಾಗನ? ಇಲ್ಲ ಅಂದ್ರೆ ಸರಿ ಮಾಡಿಕೊಡ್ರಿ. ಎಲ್ಲಿಂದ್ರ ಸರಿ ಮಾಡಿ ಕೊಡ್ರಿ, ನಾವು ತೋರಿಸ್ಬೇಕ ಜಾಗನ? ಎಷ್ಟಂತ ಮನವಿ ಮಾಡಿ ಕೊಡೋದು? ಹಿಂದಿದ್ದ MLA ಸಾಹೇಬ್ರು ಕೊಟ್ವಿ, ಈಗಿದ್ದ MLA ಸಾಹೇಬ್ರು ಕೊಟ್ವಿ, ತಹಸೀಲ್ದಾರ್ ಅವ್ರಿಗೆ ಕೊಟ್ರಿ, ತಹಸೀಲ್ದಾರ್ ಮುಖಾಂತರ DC ಅವ್ರಿಗೆ ಕೊಟ್ವಿ, ಚೀಫ್ ಆಫೀಸರ್ ಸಾಹೇಬ್ರಿಗೆ ಕೊಟ್ಟಿವಿ, ಹಿಂದಿದ್ದವ್ರಿಗೆ ಕೊಟ್ರಿ, ಮುಂದಿದ್ದವ್ರಿಗೆ ಕೊಟ್ಟಿವಿ. ಇನ್ನು ಎಷ್ಟಂತ ಕೊಡನ್ರಿ? ನಮ್ ತಾಳ್ಮೆಗೆ ಒಂದು ಪರೀಕ್ಷೆ. ಎಷ್ಟು ಪರೀಕ್ಷೆ ತಗೊಳ್ಳೋದು? ಹೋರಾಟ ರೀ. ನಾವು ಏನೋ ಎಲ್ಲರೂ ಸೇರಿ ನಮ್ಮವ್ರನ್ನ ಬಂಧು ಬಾಂಧವ್ರನ್ನ ಕರ್ಕೊಂಡು ಒಂದು ರೀತಿಯಿಂದ ಶಾಂತಿ ಸಮಿತಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕನ್ನೋದು ನಮ್ದು ಉದ್ದೇಶ. ಆದ್ರೆ ಇವರು ಉಗ್ರ ಹೋರಾಟಕ್ಕೆ ಅನುಮತಿ ಕೊಡಬಾರ್ದು, ಅನುಮತಿ ಮಾಡಿ ಕೊಡಬಾರ್ದು. ನಾವು ಕೇಳೋದಿಷ್ಟ, ಯಾರ ಮೇಲೂ ನಮ್ದೇನು ಇಲ್ಲ. ನಮಗೆ ಇಲ್ಲಿ ನೆಲೆ ಊರಾಕ ಒಂದು ಜಾಗ ಕೊಡ್ರಿ. ಏನು ಬಂದಿಲ್ಲ, ಯಾರು ಏನು ಬಂದಿಲ್ಲ. ಬರ್ತಾರ, ನಾ ಬರ್ತೇನೆ, ನಾ ಸರಿ ಮಾಡ್ತೇನೆ. ಎಲ್ಲಿ ಸರಿ ಮಾಡ್ತೀರಿ? ಯಾವಾಗ ಸರಿ ಮಾಡ್ತೀರಿ? ನಾವೆಲ್ಲರೂ ಸತ್ತು ಗೋರಿ ಸೇರಿದ ಮೇಲೆ ಸರಿ ಮಾಡ್ತೀರಿ? ಇವತ್ತು ನಾವು ಒಬ್ಬ ಬಂದೇನೆ, ನನ್ನಿಂದ 4 ಮಂದಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ತಾಯಿ, ನಮ್ಮ ತಂದೆ ಎಲ್ರು ಬಂದು ಕುಂದಿರ್ತೇವೆ. ಅವ್ರಿಗೂ ನ್ಯಾಯ ಕೊಡ್ಸ್ರಿ. ಇದು ಒಂದ್ ದಿವಸದಲ್ರಿ, ಒಂದಿನದ ಪರಿಸ್ಥಿತಿ ಅಲ್ಲ. ವರ್ಷಾನುಗಟ್ಲೆ ನಮ್ಮನ್ನ ಹಿಂಗ್ ಧೋರಣೆ ಮಾಡ್ಕೊಂತ ಬಂದ್ರೆ ನಾವ್ ಎಲ್ಲಿ ಹೋಗೋಣ? ಹೆಂಗ ಸಹಿಸ್ಕೊಳ್ಳೋಣ? ದಾರಿ ಕೊಟ್ಟೇವ್ರಿ, MLA ಸಾಹೇಬ್ರಿಗೆ ಕೊಟ್ಟೇವಿ,
ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟೇವಿ, ತಹಸೀಲ್ದಾರ್ ಮುಖಾಂತರ DC ಸಾಹೇಬ್ರಿಗೆ ಕೊಟ್ಟೇವಿ, ಚೀಫ್ ಆಫೀಸರ್ ಕೊಟ್ಟೇವಿ, ಎಲ್ಲರಿಗೂ ಏನ್ ಕೊಡ್ಬೇಕ ಎಲ್ಲಾನು ಕೊಟ್ಟೇವಿ. ಏನ್ ಹೇಳ್ಬೇಕ, ಕೈ ಮುಗಿತೇವಿ, ಕಾಲ್ ಬೀಳ್ತೇವೆ ಅನ್ನೋದು ಮುಗಿತು. ಇನ್ನು ಏನ್ ಮಾಡೋಣ್ರಿ ನಾವು, ಏನ್ ಮಾಡೋಣ ಅಂತ ಹೇಳಿ ಅವ್ರು ಅದನ್ನು ಮಾಡ್ತೇವೆ. ಈಗ ನಿಮ್ದು ಇದು ಸಂಘ ಬೆಂಗಳೂರು ಮತ್ತು ನವಲಗುಂದ ತಾಲೂಕಾ ಘಟಕ ವತಿಯಿಂದ ಏನು ಚಾಲಕರು ಒಂದು ತಮ್ಮ ಬೇಡಿಕೆ ಹಮ್ಮಿಕೊಂಡಾರ ಅದು ನ್ಯಾಯಯುತವಾಗಿತ್ತು. ಇದು ಏನು ನಿಲಂಬನಿ ಕೆರೆ ಐತಿ, ಇದು ದೇಸಾಯಿ ಮಂತ್ರಿಯವರು ಏನು ದಾನವಾಗಿ ಕೊಟ್ಟಿರುವಂತ ಕೆರೆ. ಇವತ್ತ ಇಲ್ಲಿ ಬದುಕಿ ಈ ನೆಲದಲ್ಲಿ ಹುಟ್ಟಿ ಈ ನೆಲದ ಅನ್ನ ತಿಂದು ಇಲ್ಲಿ ಗಾಳಿ ಎಲ್ಲವನ್ನು ಬೆಳಕು ಎಲ್ಲ ಸೇವಿಸಿ ಇಲ್ಲೇ ಒಂದು ಸ್ಟ್ಯಾಂಡ್ ಮಾಡ್ಕೊಂಡು ನಾವೇನೋ ಉಪಜೀವನ ಮಾಡ್ತೇವಪ್ಪ ಅಂದ್ರೆ ಒಂದು ಜಾಗ ಕೊಡ್ಲಾರ್ದಷ್ಟು ನಿಕೃಷ್ಟ ಮನಸ್ಥಿತಿ ಈ ಅಧಿಕಾರಿಗಳದೈತಿ. ಇವತ್ತ ಬಡವರು ಚಾಲಕರೇನು ಯಾರು ಶ್ರೀಮಂತರ ಮಕ್ಕಳಲ್ಲ, ರಾಜಕಾರಣಿಗಳ ಮಕ್ಕಳಲ್ಲ, ಅಧಿಕಾರಿಗಳ ಮಕ್ಕಳಲ್ಲ. ಇವತ್ತು ಬೀದಿ ಏನು ಫುಟ್ಪಾತ್ ಮೇಲೆ ಇವತ್ತು ಸ್ಟ್ಯಾಂಡ್ ನಲ್ಲಿ ಜೀವನ ಸಾಗಿಸ್ತಾರ ಯಾರಪ್ಪ ಅಂದ್ರೆ ಬಡವರ ಮಕ್ಕಳು. ಆ ಬಡವರ ಮಕ್ಕಳಿಗೆ ಇವರು ಅನ್ಯಾಯ ಮಾಡ್ತಾರ. ಇವರು ಆ ಬಡವರ ಜಾಗವನ್ನ ದೇಣಿಗೆ ಕೊಟ್ಟಿರುವಂತಹ ಜಾಗನ ನಾವಿಲ್ಲ ಡೆವಲಪ್ಮೆಂಟ್ ಮಾಡ್ತೀವಿ. ಇವರೆಲ್ಲ ಡೆವಲಪ್ಮೆಂಟ್ ಮಾಡಿದ್ ಬಾಳ್ ನೋಡ್ಯಾವ ನಾವು. 2014 ಇವ್ರು ಎಷ್ಟೇ ಡೆವಲಪ್ಮೆಂಟ್ ಮಾಡ್ಯಾರ, ಎಷ್ಟೇ ಇವ್ರ ಅಭಿವೃದ್ಧಿ ಆಗಿ ಯಾರು ಕೆರೆ ಅಭಿವೃದ್ಧಿ ಆಗೈತೋ ಇವ್ರ ಅಭಿವೃದ್ಧಿ ಆಗ್ಯಾರ ಅನ್ನೋದು ನಾವು ದಾಖಲೆಗಳ ಮೂಲಕ ನಮ್ಗೆಲ್ಲ ಗೊತ್ತಾಗೈತಿ. ಹಾಗಾಗಿ ನಾವು ಚಾಲಕರಿಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೇನೆ. ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ. ನೀವು ಆ ಜಾಗವನ್ನ ಅವ್ರಿಗೆ ಇನ್ನೂ ಹೆಚ್ಚಿನದಾಗಿ ಅನುಕೂಲ ಮಾಡಿ ಟರಾವ್ ಮಾಡಿ ಬಿಟ್ಕೊಡ್ಬೇಕು. ಬಿಟ್ಕೊಡದೆ ಇದ್ದಲ್ಲಿ ನನ್ನ ಕಡೆ ಇರುವಂತಹ ದಾಖಲೆ ಅದಾವ. ಇವ್ರು ಏನೇನ ಕಳಪೆ ಕಾಮಗಾರಿ ಮಾಡ್ಯಾರ, ಇವ್ರೇನು ಸೌಂದರ್ಯೀಕರಣದೊಳಗೆ ಎಷ್ಟು ಲೂಟಿ ಹೊಡೆದಾರ ಅನ್ನೋದು ನನ್ನ ಕಡೆ ದಾಖಲೆ ಅದಾವ. ಆ ದಾಖಲೆಗಳನ್ನು ತಗೊಂಡು ನಾನು ರಾಜ್ಯ ಉಚ್ಚ ನ್ಯಾಯಾಲಯದೊಳಗೆ PIL ಹಾಕಿ ಅಧಿಕಾರಿಗಳಿಗೆ ಎಲ್ಲಿ ಕಟ್ಟಕಟ್ಟೆ ನಿಲ್ಲಿಸಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಹಾಗಾಗಿ ನಾನು ನ್ಯಾಯಯುತವಾಗಿ ಇವ್ರೇನು ಬೇಡಿಕೆ ಕೇಳ್ಯಾರ, ಆ ಬಡವರ ಬೇಡಿಕೆ, ಅವು ನನ್ನ ಸ್ನೇಹಿತರ ಬೇಡಿಕೆ, ನನ್ನ ಅಂತಂಬರ ಬೇಡಿಕೆನ ಅವರೆಲ್ಲರೂ ಕೂಡ ಮನ್ನಿಸ್ಬೇಕು. ಪುರಸಭೆಯಲ್ಲಿ ಟರಾವ್ ಮಾಡಿಕೊಡ್ಬೇಕು. ಆ ಟರಾವ್ ಮಾಡದೇ ಇದ್ರೆ ಇವತ್ತು ಹೇಳು ಕೇಳು ಯಾವ್ದು ಮಾತಿಗೆ ಇಲ್ಲಿ ಅವಕಾಶ ಇಲ್ಲ. ದಾಖಲೆಗಳ ಕೊಟ್ರೆ ನಾವು ಈ ಹೋರಾಟದಿಂದ ಅವರೆಲ್ಲರೂ ಹಿಂಸರಿತಾರ. ಅವ್ರಿಗೂ ಒಂದು ಒಳ್ಳೇದಾಗ್ತದೆ. ಮಹಬೂಬ್ ಸಾಹೇಬ್ ಇರ್ಬೇಕು ಸಮಾಜ ಸೇವಕರು ಇದೇನು ಫ್ಯಾಮಿಲಿ ಇದೇ ನಂಬಿ ಫ್ಯಾಮಿಲಿ ಅದಾರ ಇವ್ರು. ಎಲ್ಲಾರು ಹೊರಗಡೆ ತಗೊಂಡು ಹೋದ್ರಿಗೆ ಹಾಕಿದ್ರಂದ್ರ ಒಟ್ಟೂರು ಎಲ್ಲಾ ಡ್ರೈವರ್ಸ್ ಚಾಲಕರ ಮಾಲಕರು ಎಲ್ಲಾ ಸತ್ತ ಹೋಗ್ತಾರ. ಅದೇನೋ ಒಂದು ನಾವು ಸಚಿವರಿಗಾಗಿರ್ಬೋದು, ಆಮೇಲೆ ನಮ್ಮ MLA ಅವ್ರಿಗೆ ಆಗಿರ್ಬೋದು, ಒಂದೇನು ನಮ್ಮ ಚಾಲಕರಿಗೆ ಒಂದು 10 ಫೂಟ್ ಅದೇನೋ ನಮ್ಗ ಜಾಗವನ್ನು ತೋರಿಸ್ಕೊಡ್ರಿ. ಅದೇನೋ ಸ್ಟ್ಯಾಂಡ್ ಅದೇ ಮಾಡಾಕತ್ರಿ, ಟಿಕೆಟ್ ಸ್ಟ್ಯಾಂಡ್. ಇನ್ನು ಸುಮಾರು ಎಲ್ಲ ಕಡೆ ಜಾಗ ಇದೆ. ಇದ್ದಂತ ಜಾಗಗಳನ್ನು ಎಲ್ಲ ಹಾಳಾಗ್ಯಾವ. ಇದೊಂದು ನಮ್ಗೆ ಅವಕಾಶ ಮಾಡಿಕೊಡ್ರಿ. ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಧಾರವಾಡ ಜಿಲ್ಲಾಧ್ಯಕ್ಷ ರಮೇಶ್ ಮಾತಾಡೋದು. ಇವತ್ತಿನ ದಿನ ಏನು ನವಲಗುಂದ ಪಟ್ಟಣದಲ್ಲಿ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರಿಗೇನ ಜಾಗ ಕೊಡ್ಬೇಕಂತೇನೆ ಸ್ಟ್ರೈಕ್ ಮಾಡ್ತಾ ಇದಾರೆ. ನೀವು ಪುರಸಭೆದವರು ಅವ್ರಿಗೆ ಜಾಗವನ್ನು ಕೊಡ್ಬೇಕು. ಯಾಕಂದ್ರೆ 40 ವರ್ಷದಿಂದ ಬದುಕೊಂಡು ಬಂದಿದ್ದಾರೆ ಅವರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಬನ ನವಲಗುಂದ. ಕರ್ನಾಟಕ ಚಾಲಕರ ಒಕ್ಕೂಟ ಇವತ್ತೇನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದೇವಿ. ನಮ್ಮ ನವಲಗುಂದ ಚಾಲಕರ ಸ್ಟ್ಯಾಂಡಿಗಾಗಿ ಇವತ್ತೇನು ಅದು ಒಂದು 15-20 ಫೂಟ್ ಇರ್ಬೋದು, ಅದು ಕೂಡ ನೀವು ಕಚ್ಕೊಳ್ಳಕ ನಿಂತಿರಿ ಅಂತ. ಇವತ್ತು ನಾವು ಅಷ್ಟೇ ಅಲ್ಲ, ನೀವು ಬರೇ ಚಾಲಕರ ಅವ್ರ ಒಂದು 50 ಕುಟುಂಬ ಇರ್ಬೋದು ಅಂತ ನೀವೇನಾದ್ರೂ ತಿಳ್ಕೊಂಡಿದ್ರೆ ಅವ್ರ ಜೊತೆ ನಾವು ಧಾರವಾಡ ಜಿಲ್ಲಾ 7 ತಾಲೂಕು ಚಾಲಕರು ಹಾಗೂ ನಮ್ಮ ಕರ್ನಾಟಕದಾದ್ಯಂತ ಏನು ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ 31 ಜಿಲ್ಲೆ ಏನು